ಸೊ ನಾವು ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗದೆ ಸ್ಕೈವೇಯಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗ್ತಾ ಹೋಗ್ತಾನೆ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಸೊ ಅವರು ತುಂಬ ದೂರದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಎಷ್ಟೋ ಜನ ಚೆನ್ನಾಗಿದ್ರು ಭಿಕ್ಷೆ ಬೇಡೋ ಈ ಕಾಲದಲ್ಲಿ ಇವರು ವ್ಯಾಪಾರ ಮಾಡಿ ತಮ್ಮ ದುಡಿಮೆನ ತಾವು ಮಾಡ್ತಿದ್ದಾರೆ. ನಾವು ಇದು ಕೊಡೋದ್ರಿಂದ ಅವ್ರ ಮುಖದಲ್ಲಿ ಸಣ್ಣ ಸ್ಮೈಲ್ ಬರುತ್ತಲ್ಲ, ಅದನ್ನು ನೋಡೋಕ್ಕೆ ಒಂಥರ ಚಂದ. ನಾನು ಹೇಳೋದೇನು ಅಂದರೆ, ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಹೆಲ್ಪ್ ಮಾಡಿ. ಸೊ ಅದೇ ಒಂಥರ ನಿಮಗೆ ಖುಷಿ ಕೊಡುತ್ತೆ. ಸೊ ಇಲ್ಲೊಬ್ಬರು ಅಂಕಲ್ ನೋಡಿ, ಇವರು ಅಷ್ಟೇ. ಸೊ ಇಷ್ಟು ಏಜ್ ಆದ್ರೂ ಅವರು ಪಾಪ ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ತಿದ್ದಾರೆ. ಸೊ ಅವರಿಗೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಆದಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಅದೆಷ್ಟೋ ಜನ ನನ್ನಿಂದ ಏನೂ ಆಗಲ್ಲ, ದೇವರು ನನ್ನ ಕೈ ಹಿಡಿತಾನೇ ಇಲ್ಲ, ದೇವರು ನನ್ನ ಜೊತೆ ಇಲ್ಲ, ಯಾಕಿಷ್ಟು ಕಷ್ಟ ಕೊಡ್ತಾನೆ ಅಂತ ಯಾವಾಗಲೂ ದೇವ್ರನ್ನ ಬೈತಾ ಇರ್ತೀವಿ. ಸೊ ನಮಗೆ ಎಲ್ಲ ಇದ್ದು ಏನೂ ಇಲ್ಲ ಅನ್ನೋ ಥರ ಇರ್ತೀವಿ. ಆದರೆ ಇವ್ರನ್ನ ನೋಡಿ, ಅದಕ್ಕೆ ಅದೆಷ್ಟೇ ಕಷ್ಟ ಇದ್ದರೂ ಆದಷ್ಟು ದೇವ್ರು ಏನು ಕೊಟ್ಟಿರೋನೋ ಅದರಲ್ಲಿ ತೃಪ್ತಿ ಪಡೋದನ್ನು ಕಲಿಬೇಕು. ಪಾಪ ಅವರಿಗೆ ಕೈ ಬೇರೆ ನಡುಗ್ತಾ ಇದೆ, ಅವರಿಗೆ ಒಂದು ಬೌಲ್ ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಕಷ್ಟಪಡ್ತಿದ್ದಾರೆ. ಸೊ ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜೀವನ ಎಷ್ಟೋ ಬೆಟರ್ ಆಗಿದೆ ಅಲ್ವಾ. ಅದಕ್ಕೆ ಆದಷ್ಟು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡೋದನ್ನು ಕಲಿಯೋಣ. ಏನಂತೀರ? ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಬ್ಬರು ಅಜ್ಜಂದರು ಕೂತಿದ್ರು. ಅವರಿಗೆ ಕೊಡೋಣ ಅಂತ ಹೊರಟ್ವಿ. ಅಜ್ಜಂದ್ರು ನೋಡಿ ಎಷ್ಟು ಏಜ್ ಆಗಿದೆ ಅಂತ. ಇವಾಗ ನಮಗೆ ಇಷ್ಟು ಏಜ್ ಆದರೂ ನಾವು ಎಲ್ಲೂ ಕೆಲಸ ಮಾಡಲ್ಲ ಅಂತ ಹೇಳ್ತೀವಿ. ಆ ಅಜ್ಜನಿಗೆ ಪಾಪ ಅಷ್ಟು ಏಜ್ ಆದರೂ ಕಷ್ಟಪಡ್ತಿದ್ದಾರೆ ಪಾಪ. ಮತ್ತು ಈ ಅಜ್ಜನ ನೋಡಿ ಹೂ ಮಾರ್ತಿದ್ದಾರೆ. ಸೊ ಅವರನ್ನು ನೋಡಿ ಖುಷಿ ಆಗುತ್ತೆ, ಒಂದು ಇನ್ಸ್ಪೈರ್ ಆಗುತ್ತೆ. ಯಾಕಂದರೆ ಅಷ್ಟು ಏಜ್ ಆದರೂ ಅವರು ಹೊರಗಡೆ ಬಂದು ಕೆಲಸ ಮಾಡ್ತಾರೆ ಅಂದರೆ, ನಮಗೆ ಒಂದು ಕೆಲಸ ಮಾಡಿದ್ರೆ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ, ಅಯ್ಯೋ ಯಾರು ಮಾಡ್ತಾರೆ ಅಂತ. ಆ ಅಜ್ಜನ ನೋಡಿ ಎಷ್ಟು ಕಷ್ಟಪಡ್ತಾ ಇದೆ. ಸೊ ಅವ್ರನ್ನ ನೋಡಿ ನಾವು ಇನ್ಸ್ಪಿರೇಷನ್ ತಗೋಬೇಕು.